ಇದು ಭಾರತೀಯ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ -PCI ಹೊರಡಿಸಿರುವ ಒಂದು ಅಧಿಕೃತ ಸುತ್ತೋಲೆ, ಸರ್ಕ್ಯುಲರ್ ಮತ್ತು ಬಳಕೆದಾರರ ಕೈಪಿಡಿ, ಯೂಸರ್ ಮ್ಯಾನ್ಯುವಲ್. ಇದರ ಮುಖ್ಯ ವಿವರಣೆ ಕನ್ನಡದಲ್ಲಿ ಇಲ್ಲಿದೆ. ಮುಖ್ಯ ವಿಷಯ: ಫಾರ್ಮಸಿಸ್ಟ್ಗಳ ವಿವರಗಳನ್ನು ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ HPR ಮತ್ತು ಡಿಜಿಫಾರ್ಮ್ಡ್ PRTS ಪೋರ್ಟಲ್ನೊಂದಿಗೆ ಸಂಯೋಜಿಸುವುದು, ಇಂಟಿಗ್ರೇಷನ್ ಮತ್ತು HPR ಪ್ರೊಫೈಲ್ ಅನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸುವುದು. ಮುಖ್ಯ ಅಂಶಗಳು: ಹಾಲಿ ಇರುವ ಫಾರ್ಮಸಿಸ್ಟ್ಗಳಿಗೆ ಎಕ್ಸಿಸ್ಟಿಂಗ್ ಫಾರ್ಮಸಿಸ್ಟ್ಸ್ ಈಗಾಗಲೇ ಡಿಜಿಫಾರ್ಮ್ಡ್ ಪೋರ್ಟಲ್ನಲ್ಲಿ ನೋಂದಾಯಿತರಾಗಿರುವ ಎಲ್ಲಾ ಫಾರ್ಮಸಿಸ್ಟ್ಗಳು ಪೋರ್ಟಲ್ಗೆ digifarmed.pci.gov.in ಗೆ ಲಿಂಕ್ ಲಾಗಿನ್ ಆಗಿ eKYC ಮೂಲಕ ತಮ್ಮ ಪ್ರೊಫೈಲ್, ವೈಯಕ್ತಿಕ ಹಾಗೂ ಶೈಕ್ಷಣಿಕ ವಿವರಗಳನ್ನು ಅಪ್ಡೇಟ್ ಮಾಡಬೇಕು. ಈ ಪ್ರೊಫೈಲ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಸುತ್ತೋಲೆ ಹೊರಡಿಸಿದ 15 ದಿನಗಳ ಒಳಗೆ ಪೂರ್ಣಗೊಳಿಸುವುದು ಕಡ್ಡಾಯ. ಇಲ್ಲದಿದ್ದರೆ ನಿಮ್ಮ ಪ್ರೊಫೈಲ್ ಡಿಆಕ್ಟಿವೇಟ್ ಆಗುವ ಸಾಧ್ಯತೆಯಿರುತ್ತದೆ. ಹೊಸ ಬಳಕೆದಾರರಿಗೆ ನ್ಯೂ ಯೂಸರ್ಸ್: ಹೊಸದಾಗಿ ನೋಂದಾಯಿಸಿಕೊಳ್ಳುವ ಪ್ರತಿಯೊಬ್ಬ ಫಾರ್ಮಸಿಸ್ಟ್ಗೂ HPR ಪ್ರೊಫೈಲ್ ರಚಿಸುವುದು ಕಡ್ಡಾಯವಾಗಿದೆ. ಅನುಮೋದನೆ ಅಪ್ರೂವಲ್ ಪ್ರಾಸೆಸ್: ನೀವು ವಿವರಗಳನ್ನು ಸಲ್ಲಿಸಿದ ನಂತರ ನಿಮ್ಮ ಸಂಬಂಧಪಟ್ಟ ರಾಜ್ಯ ಫಾರ್ಮಸಿ ಕೌನ್ಸಿಲ್ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ -SPC ಅದನ್ನು ಪರಿಶೀಲಿಸಿ ಅನುಮೋದಿಸುತ್ತದೆ. ಅನುಮೋದನೆ ದೊರೆತ ನಂತರ ನಿಮ್ಮ HPR ಕಾರ್ಡ್ ಜನರೇಟ್ ಆಗುತ್ತದೆ. ಸುತ್ತಿಗೆ ಮತ್ತು ವ್ರೆಂಚ್ ಅಪ್ಲಿಕೇಶನ್ನಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ ಹೆಲ್ಪ್ ಸಪೋರ್ಟ್ ಪೋರ್ಟಲ್ನಲ್ಲಿ ಯಾವುದೇ ತಾಂತ್ರಿಕ ತೊಂದರೆ ಎದುರಾದರೆ PCI ಪೋರ್ಟಲ್ನ ಗ್ರೀವೆನ್ಸ್ ಕುಂದುಕೊರತೆ ವಿಭಾಗಕ್ಕೆ ಹೋಗಿ ಫಾರ್ಮಸಿಸ್ಟ್ಸ್ ಮತ್ತು IT ವಿಭಾಗವನ್ನು ಆಯ್ಕೆ ಮಾಡಿ ಅಗತ್ಯ ಮಾಹಿತಿ ಸ್ಕ್ರೀನ್ಶಾಟ್ ನೀಡಿ OTP ಮೂಲಕ ದೂರು ಸಲ್ಲಿಸಬಹುದು. ಸೂಚನೆ: PDFನಲ್ಲಿ ಹೊಸ ಮತ್ತು ಹಳೆಯ ಫಾರ್ಮಸಿಸ್ಟ್ಗಳು ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಪೋರ್ಟಲ್ನಲ್ಲಿ ಹೇಗೆ ಪ್ರೊಫೈಲ್ ಅಪ್ಡೇಟ್ ಮಾಡಬೇಕು ಎಂಬುದರ ಯೂಸರ್ ಮ್ಯಾನ್ಯುವಲ್ ಚಿತ್ರ ಸಹಿತ ವಿವರಣೆ ನೀಡಲಾಗಿದೆ. ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ HPR ಮತ್ತು ಡಿಜಿಫಾರ್ಮ್ಡ್ PRTS ಪೋರ್ಟಲ್ ಸಂಯೋಜನೆ ಹಾಗೂ ಪ್ರೊಫೈಲ್ ಅಪ್ಡೇಟ್ ಪ್ರಕ್ರಿಯೆಯ ಕುರಿತು ವಿವರವಾದ ಮಾಹಿತಿ ಇಲ್ಲಿದೆ. 1. ಹಿನ್ನೆಲೆ ಮತ್ತು ಉದ್ದೇಶ, ಬ್ಯಾಕ್ಗ್ರೌಂಡ್ ಮತ್ತು ಪರ್ಪಸ್: ಭಾರತೀಯ ಫಾರ್ಮಸಿ ಕೌನ್ಸಿಲ್ PCI ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ABDM ಸಹಯೋಗದೊಂದಿಗೆ ದೇಶಾದ್ಯಂತ ಇರುವ ಎಲ್ಲಾ ನೋಂದಾಯಿತ ಫಾರ್ಮಸಿಸ್ಟ್ಗಳ ಕೇಂದ್ರೀಕೃತ ಡಿಜಿಟಲ್ ಡೇಟಾಬೇಸ್ ರಚಿಸಲು HPR ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಪಾರದರ್ಶಕತೆ: ನಕಲಿ ನೋಂದಣಿಗಳನ್ನು ತಡೆಯುವುದು. ಡಿಜಿಟಲ್ ಗುರುತು: ಪ್ರತಿಯೊಬ್ಬ ಫಾರ್ಮಸಿಸ್ಟ್ಗೂ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಇರುವ ಡಿಜಿಟಲ್ HPR ID HPR ಕಾರ್ಡ್ ಒದಗಿಸುವುದು. 2. ಯಾರು ಏನು ಮಾಡಬೇಕು? ಹೂ ನೀಡ್ಸ್ ಟು ಡೂ ವಾಟ್? ಈಗಾಗಲೇ ನೋಂದಾಯಿತರಾಗಿರುವ ಫಾರ್ಮಸಿಸ್ಟ್ಗಳು ಎಕ್ಸಿಸ್ಟಿಂಗ್ ಫಾರ್ಮಸಿಸ್ಟ್ಸ್ ನೀವು ಈಗಾಗಲೇ PCI ಡಿಜಿಫಾರ್ಮ್ಡ್ ಪೋರ್ಟಲ್ನಲ್ಲಿ ಖಾತೆ ಹೊಂದಿದ್ದರೆ ಅವಧಿ: ಸುತ್ತೋಲೆ ಬಂದ 15 ದಿನಗಳ ಒಳಗಾಗಿ ಲಾಗಿನ್ ಮಾಡಿ ಮಾಹಿತಿ ಅಪ್ಡೇಟ್ ಮಾಡುವುದು ಕಡ್ಡಾಯ. eKYC ಅಪ್ಡೇಟ್: ಲಾಗಿನ್ ಆದ ನಂತರ ಆಧಾರ್ ಆಧಾರಿತ eKYC ಮೂಲಕ ನಿಮ್ಮ ವೈಯಕ್ತಿಕ ವಿವರಗಳು, ಹೆಸರು, ಜನ್ಮ ದಿನಾಂಕ, ವಿಳಾಸ ಹಾಗೂ ಶೈಕ್ಷಣಿಕ ವೃತ್ತಿಪರ ವಿವರಗಳನ್ನು ಪರಿಶೀಲಿಸಿ ನವೀಕರಿಸಬೇಕು. ಮುನ್ನೆಚ್ಚರಿಕೆ: ನಿಗದಿತ ಸಮಯದೊಳಗೆ ಪ್ರೊಫೈಲ್ ಪೂರ್ಣಗೊಳಿಸದಿದ್ದರೆ ನಿಮ್ಮ ಡಿಜಿಫಾರ್ಮ್ಡ್ ಪ್ರೊಫೈಲ್ ಅಮಾನತು ಡಿಆಕ್ಟಿವೇಟ್ ಆಗುವ ಸಾಧ್ಯತೆ ಇರುತ್ತದೆ. ಹೊಸ ಫಾರ್ಮಸಿಸ್ಟ್ಗಳು ನ್ಯೂ ಅಪ್ಲಿಕೆಂಟ್ಸ್: ಹೊಸದಾಗಿ ನೋಂದಣಿಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ಫಾರ್ಮಸಿಸ್ಟ್ ಪ್ರಕ್ರಿಯೆಯ ಆರಂಭದಲ್ಲೇ HPR ಪ್ರೊಫೈಲ್ ರಚಿಸುವುದು ಕಡ್ಡಾಯ. 3. ಹಂತ ಹಂತದ ಪ್ರಕ್ರಿಯೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್: ಪೋರ್ಟಲ್ಗೆ ಭೇಟಿ ನೀಡಿ ಅಫಿಷಿಯಲ್ PCI ಪೋರ್ಟಲ್ digifarmed.pci.gov.in ಗೆ ಲಿಂಕ್ಗೆ ಭೇಟಿ ನೀಡಿ. ಲಾಗಿನ್ ಮಾಡಿ. ನಿಮ್ಮ ಎಕ್ಸಿಸ್ಟಿಂಗ್ ಲಾಗಿನ್ ವಿವರಗಳನ್ನು ಬಳಸಿ ಲಾಗಿನ್ ಆಗಿ. eKYC ಮತ್ತು ವಿವರಗಳ ಭರ್ತಿ: eKYC ಪ್ರಕ್ರಿಯೆ ಪೂರ್ಣಗೊಳಿಸಿ. ನಿಮ್ಮ ಶೈಕ್ಷಣಿಕ ಸಾಕ್ಷ್ಯಗಳು, ನೋಂದಣಿ ಸಂಖ್ಯೆ, ರಿಜಿಸ್ಟ್ರೇಷನ್ ನಂಬರ್ ಮತ್ತು ವೃತ್ತಿ ಅನುಭವದ ವಿವರಗಳನ್ನು ಅಪ್ಲೋಡ್ ಮಾಡಿ ಖಚಿತಪಡಿಸಿ. ಸಲ್ಲಿಕೆ ಸಬ್ಮಿಷನ್: ವಿವರಗಳನ್ನು ಪರಿಶೀಲಿಸಿ ಸಲ್ಲಿಸಿ. ಸಬ್ಮಿಟ್. ರಾಜ್ಯ ಕೌನ್ಸಿಲ್ ಪರಿಶೀಲನೆ ವೆರಿಫಿಕೇಷನ್: ನಿಮ್ಮ ಅರ್ಜಿಯು ನಿಮ್ಮ ರಾಜ್ಯ ಫಾರ್ಮಸಿ ಕೌನ್ಸಿಲ್ಗೆ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ತಲುಪುತ್ತದೆ. ಅವರು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಅನುಮೋದಿಸುತ್ತಾರೆ. HPR ಕಾರ್ಡ್ ಡೌನ್ಲೋಡ್: ಅನುಮೋದನೆ ದೊರೆತ ನಂತರ ನಿಮ್ಮ ಡಿಜಿಟಲ್ HPR ಕಾರ್ಡ್ ಜನರೇಟ್ ಆಗುತ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. 4. ತಾಂತ್ರಿಕ ತೊಂದರೆ ಎದುರಾದರೆ ಏನು ಮಾಡಬೇಕು? ಗ್ರೀವೆನ್ಸ್ ರಿಡ್ರೆಸಲ್: ಪ್ರೊಫೈಲ್ ಅಪ್ಡೇಟ್ ಮಾಡುವಾಗ ಅಥವಾ eKYC ಸಮಯದಲ್ಲಿ ಏನಾದರೂ ಲೋಪ ದೋಷಗಳು ಟೆಕ್ನಿಕಲ್ ಎರರ್ಸ್ ಕಂಡುಬಂದರೆ ಪೋರ್ಟಲ್ನಲ್ಲಿರುವ ಗ್ರೀವೆನ್ಸ್ ಲಿಂಕ್ ಕ್ಲಿಕ್ ಮಾಡಿ.
ವಿಭಾಗದಲ್ಲಿ ಫಾರ್ಮಸಿಸ್ಟ್ಸ್ ಮತ್ತು ಐಟಿ ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಬರುವ ದೋಷದ ಎರರ್ ವಿವರ ಹಾಗೂ ಅದರ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿ.